ಅನೇಕ ನಿರಪರಾಧಿ ಅಧಿಕಾರಿಗೆ ಒಂದು ಅಕಸ್ಮಾತ್ ಚಪ್ಪಲಿ ಹೊಡೆದಿದ್ದಂತ ಸಾಕ್ಷಿ ಐತಿ, ಇಷ್ಟು ಮಂದಿ ಬಂದು ಹೇಳಿಕೆಗಳನ್ನ ಕೊಟ್ಟಾಗ ಸಹ ನೀವು ಅರೆಸ್ಟ್ ಮಾಡ್ಲಿಲ್ಲಲ್ಲ. ಅದು ನಮಗ್ ಮುಂದೆ ನಿಮ್ಮದು ಶಾಸಕರು ನಿಮ್ಮವರು, ನೀವು ಕೂಡ ಕಾಂಗ್ರೆಸ್ ಮುಖಂಡರು, ಬಿಟಿಡಿ ಅಧ್ಯಕ್ಷರು. ಅದೇ ನೋವುದಿಂದ ಹೇಳಕತ್ತೀವಿ ಹೊರತು ನಾವು ನಮಗ್ ನ್ಯಾಯ ಸಿಗಬೇಕು. ನಮ್ಮ ಅಧಿಕಾರ, ನಮ್ಮ ಸರ್ಕಾರ, ನಮ್ಮ ಶಾಸಕರು, ನಮ್ಮ ಬಿಟಿಡಿ ಅಧ್ಯಕ್ಷರು, ನಮ್ಮ ಅಧಿಕಾರಿಗಳು ಎಲ್ಲರೂ ಒಂದೇ ಇದ್ದಾಗೂ ಸಹ ನಮ್ಗೆ ಸಿಕ್ಕಿಲ್ಲಲ್ಲ ಅನ್ನುವಂತ ನೋವಿನಿಂದ ಲೋಪ ಯಾರು ಸರ್ ಆಗದೆ? ವ್ಯವಸ್ಥೆ. ಯಾವ ವ್ಯವಸ್ಥೆ? ಸರ್ಕಾರದ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ. ಯಾರು ಅಲ್ಲಿ ಇರ್ತಾರ ಆ ಸಿಬ್ಬಂದಿ ಮತ್ತು ಅವ್ರು ಇರ್ತಕ್ಕಂಥ ವಿಭಾಗದ ಮತ್ತು ಇಲಾಖೆದು ಇದು ವ್ಯವಸ್ಥೆ ಅಂತ ನಾವು ಹೇಳ್ತೀವಿ. ವ್ಯವಸ್ಥೆ ಬಾರಿ ಶಬ್ದ ಉಪಯೋಗಿಸಿದ ಸರಿ ಕಾಣೋದಿಲ್ಲ, ಯಾಕಂದ್ರೆ ಹೈಯರ್ ಆಫೀಸರ್ ಪ್ರಕಾರ ಸರಿ ಆಗುತ್ತೆ. ಸರ್ ದೂರ ಕೊಡೋ ಮುಂದೆ ಅದಕ್ಕೆ ತೊಂದರೆ ಆಗ್ತಂತ ಪ್ರತಿಭಟನೆ ಮಾಡೋದು ಅವ್ರು ನ್ಯಾಯ ಸಿಗೋ ಅಲ್ಲ, ಸಂತ್ರಸ್ತ ನೋಡ್ರಿ, ಸಂತ್ರಸ್ತರಿಗೆ ಕರೆ ಸಂತ್ರಸ್ತ ನೋವು ನಮ್ಗೆ ಅರ್ಥ ಆಗದ. ಸಂತ್ರಸ್ತರಿಗೆ ಎಲ್ಲಾ ರೀತಿಯಿಂದ ಸಹಾಯ ಸಹಕಾರ ಮಾಡ್ಬೇಕು ಅನ್ನುವಂಥದ್ದು ಕಳೆದ ನಾನು ಚಾರ್ಜ್ ತಗೊಂಡ್ಮೇಲೆ 1.5 ತಿಂಗಳ ಸತತವಾಗಿ ಪ್ರಾಧಿಕಾರದಿಂದ ಯಾವ ಕೆಲಸ ಎಲ್ಲೆಲ್ಲಿ ಆಗ್ಬೇಕು ಅನ್ನುವಂಥದ್ದು ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇದೀವಿ ನಾವು. ಆದ್ರೆ ಇವತ್ತಿನ ದಿವಸ ಅವ್ರಿಗೆ ಆದಂತ ನೋವು ಯಾರು ಬರ್ಬೇಕಲ್ಲ, ಬಂದು ನಮ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳ್ಬೇಕಲ್ಲ. ಸಂತರ್ಸ ಆದ ನೋವು ಇವತ್ತು ಇದ್ದಂತ ಟೈಮ್ ನಾವು ಬೇರೆ ಓವರ್ ಟೈಮ್ ಮಾಡ್ಕೊಂಡು ಕೆಲಸ ಮಾಡಿಕೊಡ್ತೀವಿ, ಅವ್ರಿಗಿಲ್ಲ ಅಂತ ಹೇಳಂಗಿಲ್ಲ. ಈಗ ಆದಂತ ಘಟನೆ ಬಗ್ಗೆ ಯಾರು ನೋಡೋರು? ಯಾಕಂದ್ರ ಅವ್ರಿಗೆ ಇರ್ತಕ್ಕಂತ ಆದಂತ ಅಮಾಯಕ ಅಧಿಕಾರಿ, ಅವ್ರ ಪರಿವಾರದವರು, ಅವ್ರ ಕುಟುಂಬದವರು ಆ ದಿನನಿತ್ಯ ರೋದನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರು ರಕ್ಷಣೆ ಕೊಡೋರು ಹೇಳ್ರಿ? ಎಸ್ ಪಿ ಅವ್ರಿಗೆ ಕೊಟ್ಟಿದ್ದಾಯ್ತು, ಡಿಎಸ್ ಪಿ ಮಾತಾಡೋದಾಯ್ತು, ಅಂತರ ಠಾಣೆ ಡಿಎಸ್ ಆಗಿ ಮಾತಾಡೋದಾಯ್ತು. ಈಗ ಲಾಸ್ಟ್ ಬಂದ್ರೆ ಡಿ ಸಿ ಅವ್ರಿಗೆ ಭೇಟಿಯಾಗಿದೆ. ಸರ್ ಅವತ್ತು ಅವ್ರ ಒಬ್ಬರ ಮೇಲೆ ಕೊಟ್ಟರು, ಮತ್ತೆ ಏಕವಚನದಲ್ಲಿ ಅಧಿಕಾರಿಗಳಿಗೂ ಬೈದಾರಲ್ಲ ಅವರೆಲ್ಲ ಕೆಲವೊಬ್ರು, ಅವ್ರ ಮೇಲೆ ಏನಾರ ಪ್ರಕರಣ ಏಕವಚನ ಬಂದಿದ್ದು ಅದು ವಿಷಯ ಬೇರೆ. ಮತ್ತೆ ಇದು ಅದು ಇದಂತ ಏನದಲ್ಲ, ಈಗ ಅಕಸ್ಮಾತ್ ಬಸಪ್ಪ ದೊಡ್ಡಮನಿ ಅನ್ನೋಂಥದ್ದು ಅವ್ನು ಯಾವುದೇ ರೀತಿಯಿಂದ ಹೊಕ್ಕಿಲ್ಲ. ನಾನು ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ ಹೇಳೀನಿ. ನಾಳೆ ಪ್ರೆಸ್ ಮೀಟ್ ನಾಗ ವಿವರವಾಗಿ ಡೀಟೇಲ್ಸ್ ಆಗಿ ನಿಮ್ಗೆಲ್ಲರೂ ಹಂತವಾಗಿ ಎಲ್ಲೆಲ್ಲಿ ಏನೇನಾಗಿತ್ತು ಅನ್ನೋ ಘಟನೆ ವಿವರಣೆ ಮಾಡ್ತೇನೆ.